ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮೂರ ಕೊನೆಯ ಕಾರ್ತಿಕದ ದೇವಸ್ಥಾನದ ಪೂಜೆಯ ವಿಡಿಯೋ ಇದಾಗಿರುತ್ತೆ. ಯಾವ ಥರ ಅಲಂಕಾರ ಮಾಡಿದ್ದಾರೆ, ಹೇಗೆಲ್ಲ ಮಾಡಿದ್ದಾರೆ ಅಂತ ಕಂಪ್ಲೀಟ್ ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಕಾರ್ತಿಕ ಪೂಜೆ ಇರೋದ್ರಿಂದ ಸೊ ಒಂದು 6:30ಗೆ ಬೇಗ ಕತ್ಲೆ ಆಗಿಬಿಡುತ್ತೆ. ಒಂದು 6 ಗಂಟೆಗೆ ಕತ್ಲೆ ಆಗುತ್ತೆ. 6:30ಗೆ ದೇವಸ್ಥಾನಕ್ಕೆ ಬಂದ್ವಿ. ಫುಲ್ ಜನ ಅಂದರೆ ಜನ, ತುಂಬ ರಶ್ ಇತ್ತು. ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿಸಿ ಅಲ್ಲೇ ಊಟ ಕೂಡ ಇತ್ತು. ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ತುಂಬ ಅಂದರೆ ತುಂಬ ರಶ್ಶು. ದೇವ್ರಿಗೆ ಹಣ್ಣು ಕಾಯಿ ಮಾಡಿಸೋದೇ ತುಂಬಾ ಕಷ್ಟ ಆಗೋಯಿತು. ತುಂಬ ಸೌಂಡ್ ಇತ್ತು. ಎಲ್ಲ ಕಡೆ ಮ್ಯೂಟ್ ಮಾಡಿದ್ದೀನಿ. ದೇವಸ್ಥಾನ ಸುತ್ತಲೂ ದೀಪನ ಹಚ್ಚಿಟ್ಟಿದ್ರು. ಕಾರ್ತಿಕ ಅಂದರೆ ಎಲ್ಲ ಕಡೆ ಇನ್ನೇನು ದೀಪ ಇರ್ತಾರಲ್ವ. ಅಲ್ಲಿ ದೇವರಿಗೆ ಹಣ್ಣು ಕಾಯಿ ಕೊಟ್ಟಿದ್ವಿ ಅಲ್ವಾ, ಅದನ್ನು ತೊಗೊಳಕ್ಕೂ ಸಹ ಆಗ್ತಾ ಇರಲಿಲ್ಲ. ಅಷ್ಟು ಜನ, ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಗರ್ಭಗುಡಿಲಿ ದೇವರ ವಿಗ್ರಹ ಇರುತ್ತಲ್ವ, ಅದಕ್ಕೆ ಫುಲ್ ಅಲಂಕಾರ ಮಾಡಿದ್ದಾರೆ ನೋಡಿ. ನಿಮಗೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಬಟ್ ಒಳಗಡೆ ಯಾರಿಗೂ ಅಷ್ಟು ಜಾಗನೂ ಇಲ್ಲ, ಒಳಗಡೆ ಯಾರೂ ಹೋಗಿಲ್ಲ. ಆಚೆ ಕಡೆ ಮತ್ತೆ ಇನ್ನೊಂದು ದೇವರಿದೆಯಲ್ಲ, ಅಲ್ಲಿ ದೇವರಿಗೆಲ್ಲ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಇದು ಮಾಡಿದ್ದು. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೆ ಕಾರ್ತಿಕದಲ್ಲಿ ದೇವ್ರಿಗೆ ಈ ಥರ ಅಲಂಕಾರ ಮಾಡ್ತಾರಲ್ವ, ನನಗೆ ತುಂಬ ಇಷ್ಟ ಆಗುತ್ತೆ. ಇದೆಲ್ಲ ಮಾಡಿರೋದು ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ತುಂಬ ಟೈಮ್ ಕೊಟ್ಟು, ಅದು ಬಾಳೆ ದಿಂಡನ್ನು ಎಲ್ಲನೂ ಪೂರ್ತಿ ಸೀಲ್ ಹೊಡೆದು ಅದನ್ನೆಲ್ಲ ನೀಟಾಗಿ ತುಂಬ ಕ್ಲಿಯರಾಗಿ ಕಾಣಬೇಕು. ಹಾಗೆಯೇ ವೀಳ್ಯದೆಲೆ, ಗುಲಾಬಿ ಹೂವು ಎಲ್ಲನೂ ಇಟ್ಟು ನೀಟಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ, ತುಂಬ ಶ್ರಮ ಪಟ್ಟು ತುಂಬ ಟೈಮ್ ತಗೊಂಡು ಈ ಕಾರ್ತಿಕದಲ್ಲಿ ಪೂಜೆಗೆ ಅಲಂಕಾರ ರೆಡಿ ಮಾಡ್ತಾರೆ. ದೇವರ ಎಲ್ಲ ಅಲಂಕಾರ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಮನಸ್ಸಿಗೆ ಕೂಡ ಸಮಾಧಾನ ಆಯಿತು. ನೋಡಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಕೂಡ ಊಟ ಆಯಿತು. ಅಲ್ಲೇ ಮುಗಿಸ್ಕೊಂಡು ಬಂದ್ವಿ. ಸೊ ಈ ವಿಡಿಯೋನ ತುಂಬ ಸಿಂಪಲ್ಲಾಗಿ ಶಾರ್ಟಾಗಿ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.